ಇದಕ್ಕೆ ಖಾರ ಪುಡಿ ಹಾಕ್ತಾ ಇದೀನಿ. 1 ಸ್ಪೂನ್ ಹಾಕಿದ್ದೀನಿ. ಅರಿಶಿನ 1 ಸ್ಪೂನ್, ಟೀ ಸ್ಪೂನ್. ಎಣ್ಣೆ ಬಿಡೋವರೆಗೂ ಇವಾಗ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಈಗ ಎಣ್ಣೆ ಎಲ್ಲ ಬಿಟ್ಕೊಂಡ್ ಬಂದಿದೆ. ಈಗ ತೆಂಗಿನಕಾಯಿ ಎಲ್ಲ ಹಾಲು ಹಾಕೋಣ. ತೆಂಗಿನಕಾಯಿ ಹಾಲು ಅಂತಲ್ಲ, ತೆಂಗಿನಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಅದು ನೀರು ಹಾಕಿ ಸೋಸ್ಕೊಂಡು ಇಟ್ಕೊಂಡಿರೋದು ತೆಂಗಿನಕಾಯಿ ಹಾಲು. ಅದು 1 ಗ್ಲಾಸ್ ಅಕ್ಕಿಗೆ 2 ಲೋಟ ನೀರು ಹಾಕ್ತಾ ಇರೋದು. ನೀರು ಕುದೀತಿದೆ. ಈಗ ಅಕ್ಕಿ ತೊಳೆದಾಕ್ತಾ ಇದ್ದೀನಿ. ಇದ್ರ ಅಕ್ಕಿನ ಹಾಕ್ತಾ ಇದ್ದೀನಿ. ಅಕ್ಕಿಲಿ ನೀರೆಲ್ಲ ಇಟ್ಕೊಂಡಿದೆ. ಇವಾಗ 10 ನಿಮಿಷ ದಮ್ ಕಟ್ಟಿ ಇಟ್ಟರೆ 10 ನಿಮಿಷದಲ್ಲಿ ಪಲಾವ್ ರೆಡಿ ಆಗುತ್ತೆ. ಹಪ್ಪಿ ಹೌದಾ? ಓಕೆ, ಟೇಸ್ಟ್ ನೋಡೋಣ ಹೆಂಗಿರುತ್ತೆ. ಓಕೆ, ಪಲಾವ್ ಹೇಗಾಗಿದೆ ಅಂತ ನೋಡೋಣ. ಪಲಾವ್ ರೆಡಿ ಆಗಿದೆ. ಇನ್ನು ತಿನ್ನೋದೊಂದೇ ಬಾಕಿ ಇದೆ. ಹಪ್ಪಿ ಪಲಾವ್ ರೆಡಿ ಇದೆ. ತಿನ್ಬಿಟ್ಟು ಹೇಗಿದೆ ಟೇಸ್ಟ್ ಅಂತ ಹೇಳು. ನೋಡಿ, ಟೇಸ್ಟ್ ಮಾಡಕ್ಕೆ ಮುಂಚೆನೆ ಸ್ಮೆಲ್ಗೆ ತಿನ್ಬೇಕನ್ಸ್ತಿದೆ. ಟೇಸ್ಟ್ ಮಾಡ್ಬಿಟ್ಟು ಹೇಳ್ತೀನಿ ಹೆಂಗಿದೆ. ಓಕೆ, ಎಮ್ಮಿ ಟೇಸ್ಟಿ ಆಗಿದೆ. ಚೆನ್ನಾಗಿದೆಯಾ? ಬಟರ್ ಮಾಡಿದಾಗೆ ಟೇಸ್ಟ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾಯ್ ಫ್ರೆಂಡ್ಸ್.